ಇಬ್ರು ಮೋಸ ಮಾಡಿದ್ವಿ ಕೆತ್ತಿನ ಹೇಳಿ ಹೋಗ್ತಾರಲಿಲ್ಲ ಊರಾಗ ಸಾಲ ಆಗಿತ್ತಲ್ಲೇ ಸಾಲಗಾರ ಸಲುವಾಗಿ ಸಾಯಿ ಕಟ್ಕೊಂಡು ಹೊಳೆದಂಡೆ ಹೋಗಿದ್ದೆ. ಒಬ್ಬ ಸ್ವಾಮಿ ನೆಲ್ಲ ಕಳೆದಕ್ಕೆ ಶಿವ ಶಿವ ಅಂತ ನೀರ ಮುಳುಗಿದ್ದೆ. ನಾನು ಆ ಕಡೆ ಈ ಕಡೆ ನೋಡಿ ಹರ ಹರ ಸ್ವಾಮಿ ಗತಿ ಗಂಗಾವತಿ ಅಷ್ಟೇ. ನೀವು ಮಾತು ಕೇಳಿ ಹಾಳಾಗಿ ಹೋದಿರಿ. ನಾನು ಹಾಳಾಗಿ ಹೋದೆ. ಯಾಕೆ ಏನಾಗಿತ್ತು? ಯಾಕೆ ಏನು ಕೇಳ್ತೀರಿ ಅವಾಗ ಬಾರಿ ಏನು ತಿಂದಿರಲ್ಲ. 36 ಹುಷಾರಿ ತಿಂದಿಲ್ಲ ಹೇಳಿದ್ದಲ್ಲ. ನೀನು ಮಾತು ಕೇಳಿ ಸೋಮವಾರ ದಿವಸ 36 ಹುಷಾರಿದ್ಯಾ. ಅದು 36 ಆಗಿದ್ದೆ 63 ಆತು. ನೀನು ಯಾವಾಗ ಆಡಿದ್ದಿ? ನಾಡಿ ಸೋಮವಾರ ಅಂತ ಹೇಳಿದ್ದೆ. ರವಿವಾರ ಆಡಂತ ಹೇಳಿದ್ದ. ಅದಕ್ಕೆ ಹೋಗ್ಬಿಡಿ. ಯಾಕೆ ವಿಚಾರ ಮಾಡಕ್ಕೆ ಈ ರೇಸ್ ಹ್ಯಾಂಗ ಕಳ್ಸಾಕತ್ತೀನಿ? ಏನ್ ಗುರುಗಳನ್ನ ದೋಸ್ತ ಸಾಲ ಪಾಲಾಗೈತಿ. ಯಾಕೆ ವಿಚಾರ ಮಾಡ್ತೀನಿ? ಯಾಕೆ ವಿಚಾರ ಮಾಡ್ತೀನಿ ಅಂದ್ರೆ ಈಗ ಈ ರೇಸ್ ಹ್ಯಾಂಗ ಕಳ್ಸಾಕತ್ತೀನಿ? ಸೇಮ್ ಗುರುಗಳಂಗ ಮತ್ತೆ ನಿನಗೂ ಒಂದು ಇಂಥ ಸಟ್ಟ ಅರಿವಿ ತಂದು ಕೊಡ್ತೀನಿ. ಅದ್ ನಾ ಏನ್ ಮಾಡ್ಬೇಕಪ್ಪ? ಈಗ ನೋಡ, ಊರಲ್ಲಿ ಒಂದು ಹಾಳು ಬಿದ್ದು ಮನೆ ಇರ್ತಿ, ಒಂದು ಹಾಳು ಬಿದ್ದು ಮಠ ಇರ್ತೈತಿ. ಅದಕ್ಕೆ ಸುಣ್ಣ ಬಣ್ಣ ಬಡ್ದು ಒಂದು ಮಠ ಮಾಡ್ಕೊಂಡು ಅವಾಗ ನಾನ ಕುಡುಕು ಗುರು ಹಾಕಿ ನೀ ಸಿಡಿ ಶಿಷ್ಯ ಆಗು. ಅದು ಮಾತಾಡ್ತಾ ಮತ್ತೆ ಅಲ್ಲಿ ಕೆಲಸ ಇಲ್ಲಪ್ಪ. ಊರಾಗಿದ್ದಲ್ಲಿ ಪ್ರಚಾರ ಮಾಡೋದು. ಏನ್ ಮಾಡ್ಬೇಕ ಪ್ರಚಾರ? ನೋಡ್ರಿ, ನಿಮ್ಮೂರಿಗೆ ಶ್ರೀ 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 ಒಂದು ಶ್ರೀ ಗಣ ಮಠದ ಗುಜರಾತ್ ಮಹಾಸ್ವಾಮಿಗಳು ಬಂದಾರ. ಕೇಳಿದನ್ನ ಬೇಡಿದನ್ನ ವರ ಕನ್ಯಾ ವರ ಪುತ್ರ ಪ್ರಾಪ್ತಿ ಮಕ್ಕಳ ಫಲ ಬೇಕಾದ್ರೆ ಬರಬೇಕು ಮಠಕ್ಕೆ ಅಂತ ಹೇಳ್ಬೋದು. ನನಗೆಲ್ಲ ಅರ್ಥ ಆಯ್ತು. ಪುತ್ರ ಮನೆ ಡಬರಿ ಅದು ಪುತ್ರ ಪ್ರಾಪ್ತಿ. ಮಕ್ಕಳು ಇಲ್ಲಾದ್ರೆ ಮಕ್ಕಳ ಕೊಡುದು. ನೀ ಮಕ್ಕಳ ಕೊಡ್ತೀರಿ. ನಾವು ಹಿಡಿದು ಕೊಡ್ತೀನಿ. ಆಮೇಲೆ ಸ್ವಾಮಿಗಳಂದ್ರೆ ಏನು ದೇವ್ರ ಏಜೆಂಟ್ ಇದ್ದಾರೆ. ಹಾಗೆ ಆಡಟ ಹಿಡಿದ ನಮ್ ಕೆಲಸ. ಕೊಡುದು ಬಿಡುದಲ್ಲ ದೇವ್ರ ಕೆಲಸ. ಸುಮ್ ವರ್ಷ ತುಂಬದಾಗ ಮಕ್ಕಳಕ್ಕಾವು ಅಂತ ಗೋಧಿ ಪ್ರಸಾದ ಕೊಡ್ಕೊಂತ ಹೋಗುದ. ವರ್ಷ ತುಂಬದಾಗ ಮಕ್ಕಳದು ಅವ್ರ ಭಾಗ್ಯ. ಆಗ್ಲಿಲ್ಲ ಅಂದ್ರೆ ಈ ಮಠ ಮುಚ್ಚುದು ಮುಂದಿನ ಊರಿಗೆ ಜನ ಆಗತ್ಯ ಅಷ್ಟ ಆಯ್ತು. ಇವತ್ತಿಂದ ನೀನೇ ಕಳ್ಳಗುರು, ನಾನೇ ಸುಳ್ಳ ಶಿಷ್ಯ. ಏನು ಅದೀಗ ಮಠದ ಮೇಲೆ ಹುಡುಗಿಯರು ಬರ್ತಾರ, ಮುದುಕಿಯರು ಬರ್ತಾರ, ಅಂಟಿಗಳು ಬರ್ತಾರ. ಒಂದು ಕಂಡೀಷನ್, ಅಂಟಿಯರು ಮುದುಕಿಯರ ನೀನಾಗ ಹುಡುಗಿಯರೆಲ್ಲ ಗುರು. ಮತ್ತೆ ನಾನು ನೋಡ್ಲಾರ್ದ ನೀ ಏನ್ ನೋಡ್ತೀನಿ? ಮಗನ ನೀ ಯಾಕೆ ಫಸ್ಟ್ ಹಾಕಿಲಿ? ಊರ ಪ್ರಚಾರ ಮಾಡೋರು ಯಾರು? ನಾನು. ಮಗನ ನಾನು, ಆಮೇಲೆ ನೀ ಮಗನ. ಇನ್ನ ಮಠದ ತಯಾರಾಗಿದೆ. ಈಗ ಮೊದಲು ಮಠ ತಯಾರು ಆಯ್ತು. ಆಮೇಲೆ ವಿಚಾರ ಮಾಡೋದು. ಅಳಿಯನ್ನು ಹಿಡಿಯೋರು ಎಂದು ಇಲ್ಲ, ನಿನ್ನಿಂದ ನನ್ನ